ಹಾಯ್ ಹಲೋ ಫ್ರೆಂಡ್ಸ್, MP ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಹಬ್ಬದ ವಿಶೇಷ ತುಂಬ ರುಚಿಕರವಾಗಿ ಆಗಿ ಬೇಗ ಆಗುವಂತಹ ಕಡಲೆ ತಂಬಿಟ್ಟನ್ನ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಈ ರೀತಿ ಕಡಲೆ ಬೀಜನ ಹಾಕಿ ಕೆಂಪುಗಾಗೋರು ಉಟ್ಕೋತಾ ಇದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಇದು ತಣ್ಣಗಾಗಿ ಸ್ವಲ್ಪ ಸಿಪ್ಪೆನ ಬೇಗ ಬಿಡಬೇಕು ಅಂತ. ಅದೇ ಪಾತ್ರೆಗೆ ಬಿಳಿ ಎಣ್ಣೆ ಹಾಕೋತಾ ಇದ್ದೀನಿ. ಕಡಲೆ ತಂಬಿಟ್ಟಿಗೆ ಇದೇ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಈ ರೀತಿ ಇದನ್ನು ಕೆಂಪುಗಾಗೋರ್ಗೆ ಹುರ್ಕೋತಾ ಇದ್ದೀನಿ. ಈ ರೀತಿ ಹುರ್ಕೊಂಡಿದ್ದೀನಿ. ಉರಿನ ಸ್ವಲ್ಪ ಕಡಿಮೆ ಮಾಡಿ ಇದಕ್ಕೆ ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆನೂ ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ರುಚಿಕರವಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಸಿಪ್ಪೆನ ತೆಗೆದುಕೊಂಡಿದ್ದೀನಿ. ಕಡಲೆ ಬೀಜನ ಒಂದು ಜಾರಿಗೆ ಹುರಿಗಡ್ಲೆನ ಹಾಕೋತಾ ಇದ್ದೀನಿ. ನಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ಈ ರೀತಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏಲಕ್ಕಿ ಕಾಯಿನ ಈ ರೀತಿ ಬಿಡಿಸಿ ಹಾಕೊಂಡಿದ್ದೀನಿ. ಗಸಗಸೆನ ಕೂಡ ಹಾಕೋತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಕಡಲೆ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಬೆಲ್ಲನ ಹಾಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿಲಿ ಇದನ್ನು ಬೆಲ್ಲನ ಕರಸ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪಾಕ ಬಿಸಿ ಇದ್ದಾಗಲೇ ಹಾಕೋಬೇಕು, ಇಲ್ಲಾಂದರೆ ಪಾಕ ತುಂಬ ಗಟ್ಟಿಯಾಗುತ್ತೆ. ಈ ರೀತಿ ಇದು ಕುದಿ ಬರ್ತಾ ಇದೆ. ಇದನ್ನು ಸ್ವಲ್ಪ ತಣ್ಣಗಾಗಿ ಬಿಡ್ತೀನಿ. ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸಿಪ್ಪೆ ಬಿಡಿಸಿಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿನ ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಹಬ್ಬದ ಟೈಮಲ್ಲೇ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬೇಗ ಹಾಳಾಗಲ್ಲ, ಎಷ್ಟು ದಿನ ಇಟ್ಕೊಂಡು ತಿನ್ಬೋದು. ಈಗ ಇದಕ್ಕೆ ಪಾಕನ ಶೋಧಿಸ್ಕೋತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಪಾಕ ಇದೆ ಅದನ್ನು ನೀಟಾಗಿ ಹಾಕ್ಕೊಂಡು ಎಲ್ಲ ಪೌಡ್ರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಉಂಡೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಎಷ್ಟು ದಿವಸ ನಾವು ಇಟ್ಕೊಂಡು ತಿನ್ಬೋದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.